ನನಗೆ ನಿಮ್ಮ ಮೊದಲನೇ ಮಗಳಿಗಿಂತ ಎರಡನೇ ಮಗಳೇ ಇಷ್ಟ ಆದಳು. ನಾನು ಅವಳನ್ನೇ ಮದುವೆ ಆಗ್ತೀನಿ. ನನ್ನ ಸ್ಥಿತಿ ನೋಡಿ ನೀನು ನನ್ನನ್ನು ಆಡ್ಕೊಳ್ತೀಯ? ನನ್ನ ನಿರ್ಧಾರ ಕೇಳಿ ನಿಮಗೆ ಕಷ್ಟ ಆಗಿರ್ಬೋದು, ಆದರೆ ನನಗಿಷ್ಟ ಆಗಿದ್ದ ಹುಡುಗಿ ಇಷ್ಟ ಅಂತ ಹೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ ಅನ್ನಿಸ್ತು. ಅದಕ್ಕೆ ಹೇಳಿದೆ. ಅದು ಅಲ್ಲದೆ ಜೀವನ ಪೂರ್ತಿ ಸಂಸಾರ ಮಾಡೋನು ನಾನು. ಅಕ್ಕ, ಅಲ್ಲ, ನಾವು ನೋಡಕ್ಕೆ ಬಂದಿರೋದು ದೊಡ್ಡ ಮಗಳನ್ನ. ನೋಡಿ, ನಿಜ ಹೇಳಬೇಕು ಅಂದರೆ ನನಗೆ ಜೀವನದಲ್ಲಿ ಮದುವೆ ಆಗೋ ಆಸೆನೂ ಇರಲಿಲ್ಲ, ಇಷ್ಟನೂ ಇರಲಿಲ್ಲ. ಅಂಥದ್ರಲ್ಲಿ ಇಷ್ಟ ಇಲ್ಲದಿರೋ ಹುಡುಗಿನ ಮದುವೆ ಆಗಿ ಜೀವನ ಎಲ್ಲ ಒದ್ದಾಡೋದಕ್ಕಿಂತ ಈಗಲೇ ನೇರವಾಗೆಲ್ಲ ಹೇಳ್ಬಿಡೋದು ಒಳ್ಳೇದು ಅನ್ನಿಸ್ತು. ಹೇಳಿದೆ. ನಿಮ್ಗೆ ಈಗಲೂ ಒಪ್ಪಿಗೆ ಇದ್ದರೆ ಹೇಳಿ, ನಿಮ್ಮ ಎರಡನೇ ಮಗಳನ್ನ ಮದುವೆ ಆಗೋದಕ್ಕೆ ನಾನು ರೆಡಿ. ಈಗಂದ್ರೆ ಹೇಗಪ್ಪ? ನನ್ನ ದೊಡ್ಡ ಮಗಳ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳಪ್ಪ. ಅದಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ನಾನು ಅದಕ್ಕೆ ಜವಾಬ್ದಾರನೂ ಅಲ್ಲ. ಹೌದಪ್ಪ, ನೀನು ಹೇಳುವುದನ್ನ ನಾನು ಒಪ್ಕೊಳ್ತೀನಿ. ಆದರೆ ಇನ್ನೊಂದು ಸಲ ಯೋಚನೆ ಮಾಡಿ. ಅಮ್ಮ, ನೀವಾದರೂ ಹೇಳಿಲ್ಲ ಈ ಮದುವೆ ಬಗ್ಗೆ ನಮ್ಮ ಕುಟುಂಬ ಎಷ್ಟು ಆಸೆ ಇಟ್ಕೊಂಡಿದೆ. ನೀವಾದರೂ ಒಂದು ಮಾತು ಹೇಳಿ. ನೋಡಿ ಅಮ್ಮ, ನೀವು ನಮ್ಮನೆಗೆ ಬಂದಿರೋದು ನನ್ನ ದೊಡ್ಡ ಮಗಳು ನೋಡೋದಕ್ಕೆ. ಆದರೆ ನಿಮ್ಮ ಮಗ ಈಗ ನನ್ನ ಎರಡನೇ ಮಗಳನ್ನ ಮದುವೆ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅವಳನ್ನು ಯಾರು ಬೇಕಾದರೂ ಮದುವೆ ಆಗ್ತಾರೆ. ಆದರೆ ನನ್ನ ದೊಡ್ಡ ಮಗಳು ವಿಧವೆ.
ನೋಡಿ, ನೀವು ಈ ರೀತಿ ಮಾತಾಡಿದ್ರೆ ಅವಳ ಮನ್ಸಿಗೆ ತುಂಬ ನೋವಾಗುತ್ತೆ. ಅವಳ ಮನ್ಸಿಗೆ ನೋವು ಮಾಡಬೇಡಿ ಅಮ್ಮ, ನೋವು ಮಾಡಬೇಡಿ. ಇದರಲ್ಲಿ ನಾನು ಹೇಳೋವಂಥದ್ದು ಏನಿದೆ ಅಮ್ಮ, ಮದುವೆ ಆಗಿ ಜೀವನ ನಡೆಸಬೇಕಾಗಿರೋ ನೀವು ಈ ವಿಷಯದಲ್ಲಿ ನಾನು ಬಲವಂತ ಮಾಡೋಕ್ಕಾಗಲ್ಲ. ನೋಡಿಮ್ಮ, ಜಗನ್ ಹತ್ರ ನಾನು ಮಾತಾಡ್ತೀನಿ. ಜಗನ್, ಅಕ್ಕನ್ ನೋಡಕ್ ಬಂದು ಈಗ ತಂಗಿ ಬೇಕಂತೆ. ರಾಸ್ಕಲ್, ಈ ಸಂಬಂಧ ತಪ್ಪೋಯ್ತಲ್ಲ ಅಂತ ನೀ ಸಂತೋಷ ಪಡ್ಬೇಕು. ಅಳ್ಬೇಡ ಅಕ್ಕ ನೀನು. ನೋಡ್ರಿ, ನೀವೆಷ್ಟು ಸಲ ಹೇಳಿದ್ರು ನಾನು ನನ್ನ ಮನಸ್ಸನ್ನು ಬದಲಾಯಿಸಲ್ಲ, ಅಷ್ಟೇ. ಅಯ್ಯ, ನೀನು ಮಾತು ಮನಸ್ಸು ಬದಲಾಯಿಸ್ತೀಯ ಅಂತ ನನಗೆ ಗೊತ್ತಿಲ್ವಾ? ಒಂದ್ಸಲಿ ಯೋಚನೆ ಮಾಡಿ ನೋಡು ಗುರುವೇ, ಒಂದ್ಸರಿ ಯೋಚನೆ ಮಾಡಿ ನೋಡು. ನೋಡು, ತುಂಬ ಮಾತಾಡ್ತಿದ್ಯಾ. ನಾನೆಂಥವನು ಅಂತ ನಿನಗೂ ಚೆನ್ನಾಗೇ ಗೊತ್ತು. ಇದುವರೆಗೂ ಮದುವೆ ಮಾಡಿಸ್ತೀನಿ ಅಂತ ನನ್ನ ಹತ್ರ ತುಂಬ ದುಡ್ಡನ್ನು ತೊಗೊಂಡಿದ್ದೆ. ಅಷ್ಟು ದುಡ್ಡನ್ನು ಬಡ್ಡಿ ಸಮೇತ ವಸೂಲಿ ಮಾಡಿಬಿಡ್ತೀನಿ. ಹುಷಾರ್. ಜಗನ್ನು, ಈಗ ಏನಪ್ಪ ಅಂದರೆ ಒಂದು ಒಳ್ಳೆ ಕೆಲಸ ಆಗಬೇಕು, ಅದು ನಮ್ಮ ಉದ್ದೇಶ. ಅದನ್ನ ಬಿಟ್ಟು ಈ ಹಳೆ ಕತೆ ದುಡ್ಡಿನ ವ್ಯವಹಾರ ಎಲ್ಲ ಯಾಕೆ ಬೇಕು ಹೇಳು ಅಲ್ವಾ? ಆದರೂ ತಮಾಷೆಗೆ ಅವ್ನು ವಿಲನ್ ಥರ ಇದ್ದಾನೆ ಅಂತ ಹೇಳ್ದೆ, ಆದ್ರೆ ಅವ್ನು ನಿಜವಾಗ್ಲೂ ನಮ್ಮ ಅಕ್ಕನ ಬಾಳಲ್ಲಿ ವಿಲನ್ನೇ ಆಗೋದ. ಅಯೋಗ್ಯ. ಅವ್ನು ನಿಜವಾಗ್ಲೂ ನಮ್ಮ ಅಕ್ಕನ ಬಾಳಲ್ಲಿ ವಿಲನ್ನೇ ಆಗೋದ. ಅಯೋಗ್ಯ. ಅಯೋಗ್ಯನ ಏನಂದೆ? ಇನ್ನೊಂದ್ಸಲ ಹೇಳು. ಹಾಗಲ್ಲಪ್ಪ, ನಾನು ಹೋಗಿ ಅವ್ರ ಹತ್ರ ಹೀಗೆ ಅಂತ ಕೇಳಿದ್ರೆ ಅವ್ರು ಹಾಗೆ ಅನ್ಕೋತಾರೆ ಅಂತ ಅಂದೆ ಅಷ್ಟೇ. ನೋಡು, ನಾನು ಮದುವೆ ಅಂತ ಆದರೆ ಅದು ಎರಡನೇ ಹುಡುಗಿ. ನೀನೇನು ಮಾಡ್ತೀಯ ನನಗೆ ಗೊತ್ತಿಲ್ಲ. ನಿನಗೆ ಎಕ್ಸ್ಟ್ರಾ ದುಡ್ಡು ಬೇಕಂದರೆ ಕೇಳು, ಕೊಡ್ತೀನಿ. ಒಟ್ಟಿನಲ್ಲಿ ಈ ಮನೆಯವರು ನನ್ನ ಕಂಡೀಷನ್ಗೆ ಒಪ್ಕೋಬೇಕು. ಒಪ್ಕೋಬೇಡಕ್ಕ. ಅವನ ಮನ್ಸು ಬದಲಾಯಿಸ್ಕೊಂಡು ನಿನ್ನ ಮದುವೆ ಆಗ್ತೀನಿ ಅಂತ ಮತ್ತೆ ಬಂದ್ರೆ ಖಂಡಿತವಾಗ್ಲೂ ಒಪ್ಕೋಬೇಡಕ್ಕ. ಯಾಕೆ ಒಪ್ಕೊಳ್ಳಲ್ಲ? ಒಪ್ಕೊಳ್ಳೇಬೇಕು. ಹೆಣ್ಣೆತ್ತ ಮೇಲೆ ಏನೇನು ಕಷ್ಟ ಅನುಭವಿಸ್ತಾರೆ ಅನ್ನೋದನ್ನು ನಾನು ತುಂಬ ಕಡೆ ನೋಡಿದ್ದೀನಿ. ಅದರಲ್ಲೂ ಈ ಮನೇಲಿ ಒಂದಲ್ಲ ಎರಡಲ್ಲ ಮೂರು ಜನ ಹೆಣ್ಮಕ್ಳು. ಮದುವೆ ಮಾಡಿ ಸಾಗಾಕಿದ್ರೆ ಸಾಕು ಅಂತ ಅಪ್ಪ ಅಮ್ಮ ಕಾಯ್ತಿರ್ತಾರೆ. ನನ್ನ ಬಗ್ಗೆ ಸ್ವಲ್ಪ ಬಿಲ್ಡಪ್ ಕೊಟ್ಟು ನೋಡು. ನನ್ನ ಕಂಡೀಷನ್ಸ್ಗೂ ಒಪ್ಕೊಂಡು ಕಾಲು ತೊಳೆದು ಅಳಿಯ ಮಾಡ್ಕೊತಾರೆ. ಛೇ, ಇವನ ಹತ್ರ ದುಡ್ಡು ಇಸ್ಕೊಂಡಿದ್ದ ತಪ್ಪಿಗೆ ಇನ್ನು ಏನೇನು ಅಮಾಂತರ ಹಾಕಾದಿದ್ಯಾ? ಅಯ್ಯ, ಅದಿನ್ನೇನು ಪಾಡು ಪಡ್ಬೇಕಾಗುತ್ತಾ? ಅಳ್ಬೇಡ ಅಕ್ಕ ನೀನು. ಬರುತ್ತೆ.
ಜಗನ್ ನಿಮ್ಮ ಎರಡನೇ ಮಗಳನ್ನ ತುಂಬ ಇಷ್ಟಪಟ್ಟಿದ್ದಾನೆ. ಮದುವೆ ಆದರೆ ಅದೇ ಹುಡುಗಿನ ಮದುವೆ ಆಗ್ತೀನಿ, ಇಲ್ಲದೆ ಜೀವನ ಪರ್ಯಂತ ಹಾಗೆ ಇದ್ದು ಬಿಡ್ತೀನಿ ಅಂತ ಹೇಳ್ತಿದ್ದಾನೆ. ನೋಡಿ ರಾಯರೇ, ನಾವು ಇಷ್ಟಪಡೋದಕ್ಕಿಂತ ನಮ್ಮನ್ನು ಯಾರು ಇಷ್ಟಪಡ್ತಾರೋ ಅವ್ರ ಜೊತೆ ಮದುವೆ ಆದರೆ ಸಂಸಾರ ಸುಖವಾಗಿರುತ್ತಲ್ವ. ರಾಯರೇ, ನೀವೇನು ಯೋಚನೆ ಮಾಡಬೇಡಿ. ನಮ್ಮ ಜಗನ್ನು ತುಂಬ ಒಳ್ಳೆ ಹುಡುಗ. ತಾನೇ ಇಷ್ಟಪಟ್ಟು ಮದುವೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹುಡುಗಿನ ತುಂಬ ಚೆನ್ನಾಗಿ ನೋಡ್ಕೋತಾನೆ. ಇನ್ನು ವರದಕ್ಷಿಣೆ ವಿಚಾರ ಅದೇನು ದೊಡ್ಡದಲ್ಲ ಬಿಡಿ, ಅದಕ್ಕೂ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ದಾನೆ. ರಾಯರೇ, ನೀವಿರೋ ಈ ಸ್ಥಿತಿಯಲ್ಲಿ ಇದಕ್ಕಿಂತ ಒಳ್ಳೆ ಸಂಬಂಧ ತರೋದಕ್ಕೆ ಸಾಧ್ಯ ಇಲ್ಲ. ಇಂಥ ಹುಡುಗನ ಬಿಡೋದು ಸೂಕ್ತ ಅಲ್ಲ ಅಂತ ನನಗನ್ನಿಸ್ತಾ ಇದೆ. ಹೇಳೋದೆಲ್ಲ ಹೇಳಿದ್ದೀನಿ, ಯೋಚನೆ ಮಾಡಿ. ನಾನು ಮತ್ತೆ ಬರ್ತೀನಿ. ಅಮ್ಮ, ಹೊರಡೋಣ. ಬರ್ತೀನಿ. ರೀ, ಏನ್ರಿ ಮದುವೆ ಬಗ್ಗೆ ಏನು ತೀರ್ಮಾನ ತಗೊಂಡ್ರಿ? ಏನಾದರೂ ಮಾತಾಡಿ. ಜಾನಕಿ, ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಸಮಸ್ಯೆಗಳು ಬಂದರೆ ಸುಮ್ಮನೆ ತಲೆ ತೆಗೆಸ್ಕೊಂಡು ಅನುಭವಿಸ್ಬೇಕೇ ಹೊರತು ನಮಗೆ ಸ್ವಂತ ನಿರ್ಧಾರ ತಗೊಳ್ಳೋ ಅವಕಾಶ ಯಾವತ್ತೂ ಬರುವುದಿಲ್ಲ ಕಣೆ. ನಾನು ತುಂಬ ಯೋಚನೆ ಮಾಡಿದೆ ಜಾನಕಿ, ಆದರೆ ಎಷ್ಟು ಯೋಚನೆ ಮಾಡಿದರೂ ಆ ಹುಡುಗ ಕೇಳಿದ ಹಾಗೆ ಒಮ್ಮನ್ನು ಅವನಿಗೆ ಕೊಟ್ಟು ಮದುವೆ ಮಾಡೋದೇ ಒಳ್ಳೆಯದು ಅಂತ ನನಗನ್ಸುತ್ತೆ. ನಾನು ಅವನ್ನ ಮದುವೆ ಆಗಲ್ಲ. ಅಕ್ಕನ ನೋಡಕ್ ಬಂದವನ್ನ ನಾನು ಹೇಗೆ ಮದುವೆ ಆಗಲಿ ಅಪ್ಪಾಜಿ? ನನಗಿಷ್ಟ ಇಲ್ಲ.
ನಾನು ನಿನ್ನಿಷ್ಟದ ಬಗ್ಗೆ ಕೇಳಲಿಲ್ಲ. ನಾನು ಏನು ಮಾಡಬಹುದು ಅದನ್ನು ಹೇಳಿದೆ. ಅಷ್ಟೇ. ಅಲ್ಲ ಅಪ್ಪಾಜಿ, ಅಂದರೆ ಬಂದ ದೊಡ್ಡ ಮನುಷ್ಯ ಜಾತ್ರೆನಲ್ಲಿ ಹಸು ನೋಡ್ದಂಗೆ ನೋಡಿ ಅವ್ನಿಗೆ ಯಾವ್ದು ಇಷ್ಟ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ತಲೆ ತೆಗೆಸ್ಕೊಂಡು ತಾಳಿ ಕಟ್ಟಿಸ್ಕೊಂಡ್ಬಿಡ್ಬೇಕಾ? ಇದು ಸರಿನಾ ಅಪ್ಪಾಜಿ? ನಮಗೂ ಆಸೆ ಆಕಾಂಕ್ಷೆಗಳು ಇರುತ್ತೆ ಅಂತ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಯಾಕೆ ಮಾಡಲ್ಲ ಅಂದರೆ, ನನಗೆ 3 ಹೆಣ್ಮಕ್ಳೇ, ಗಂಡು ಮಕ್ಕಳಿಲ್ಲ. ನಾನೇ ದುಡ್ಡು ತಂದು ಹಾಕಬೇಕು. ಅದಕ್ಕೆ ಪಾಲಿಗೆ ಬಂದದ್ದನ್ನು ಒಪ್ಕೋಬೇಕು. ಹಾಗಾದ್ರೆ ಶೀಲಾಕ್ಕನ್ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಅದು ಅವಳ ಹಣೆ ಬರಹ. 2ನೇ ಮದುವೆ ಆಗುವನಿಗೆ ಅವಳು ಇಷ್ಟ ಇಲ್ಲ ಅಂತಾದರೆ ಅದಕ್ಕೆ ನಾನೇನೇ ಮಾಡಲಿ? ಸರಿ, ಅವಳ ಮದುವೆ ವಿಷಯ ಮುಂದೆ ನೋಡೋಣ. ಮೊದಲು ಈ ಮದುವೆ ಆಗಲಿ. ಅಂದ್ರೆ ಈ ಮದುವೆ ಮಾಡಿಬಿಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀರಾ ಅಂದ ಹಾಗಾಯ್ತು. ಈ ಬದುಕೋದಕ್ಕಿಂತ ಸಾಯೋದೇ ಮೇಲು. ಹೆಣ್ಣಾಗಿ ಹುಟ್ಟಿದ ತಪ್ಪಿಗೆ ನಮ್ಮ ಅನಿಸಿಕೆಗಳನ್ನು, ನಮ್ಮ ಅಭಿಪ್ರಾಯನ ಹಂಚ್ಕೊಳ್ಳೋ ಅರ್ಹತೆನೂ ನಮಗಿಲ್ವಾ? ದೊಡ್ಡೋರು ಅನ್ಸ್ಕೊಂಡೋರು ಯಾಕೆ ನಮ್ಮ ಮನಸ್ಸಿನ ಮಾತುಗಳಿಗೆ ಬೆಲೆ ಕೊಡ್ತಾ ಇಲ್ಲ? ನಮ್ಮಲ್ಲೂ ನಮ್ಮದೇ ಆದ ಕೆಲವು ಆಸೆಗಳು, ಆಕಾಂಕ್ಷೆಗಳಿರ್ತವೆ ಅಂತ ಇವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಅಕಸ್ಮಾತ್ ಉಮಾಕನ್ ಮದುವೆ ನಡೆದ್ರೆ ಸುಶೀಲಕ್ಕನ ಮನಸ್ಸಿಗೆ ಆಗೋ ಆಘಾತ, ನೋವು, ನಿರಾಸೆ ಎಂಥದ್ದು ಅಂತ ಇವ್ರಿಗೆ ಯಾಕೆ ಅರ್ಥ ಆಗ್ತಿಲ್ಲ? ದೇವ್ರೆ, ಹೇಗಾದರೂ ಮಾಡಿ ಸುಶೀಲಕ್ಕನ ಮದುವೆ ನೆರವೇರೋ ಹಾಗೆ ಮಾಡಪ್ಪ. ನಮ್ಮ ತಂದೆ ಮನಸ್ಸು ಬದಲಾಗೋ ಹಾಗೆ ಮಾಡಪ್ಪ. ನಿಮ್ಮ ಮೊದಲನೇ ಮಗಳಿಗಿಂತ 2ನೇ ಮಗಳೇ ಇಷ್ಟ ಆದ್ಲು. ನಾನು ಅವಳನ್ನೇ ಮದುವೆ ಆಗ್ತೀನಿ. ನಾನು ಅವನ
ಅವನ್ನ ಮದ್ವೆ ಆಗಲ್ಲ. ಹಾಗಾದ್ರೆ ಶೀಲಾಕ್ಕನ್ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಈ ಬದುಕೋದಕ್ಕಿಂತ ಸಾಯೋದೇ ಮೇಲು. ಆ